ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಸವಗುರು ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಉಪನ್ಯಾಸ ಮಾಡಲು ಬಂದಿದ್ದಾರೆ. ಅವರೆಲ್ಲ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಬಸವಣ್ಣನನ್ನ ಆರಂಭ ಮಾಡುವುದೇ ಕಷ್ಟ ಆಗ್ತದಂತ ಸಂದರ್ಭದಲ್ಲಿ ಇದ್ದಿದ್ವಿ. ಯಾಕಂದ್ರೆ ಅವರನ್ನ ಹಳೆಗನ್ನಡದಲ್ಲಿ ತೂಗಿ ನೋಡ್ಬೇಕು, ನಡಗನ್ನಡದಲ್ಲಿ ತೂಗಿ ನೋಡ್ಬೇಕು, ಏನು ಸಂಸ್ಕೃತದಲ್ಲಿ ತೂಗಿ ನೋಡ್ಬೇಕು. ಅವರನ್ನ ಅಳತೆ ಮಾಡಿರ್ತಕ್ಕಂಥ ಮಾನದಂಡಗಳೇ ಇಲ್ಲ. ಅವರೇ ಹೇಳಿರ್ತಕ್ಕಂಥದ್ದು ಏನಂದ್ರೆ ಮುಗಿಲಾಗಲ್ಲ, ಮಿಗಿಲಾಗಲ್ಲ, ನಿಮ್ಮಗಿಲ. ಅವರ ಪಾತಾಳದಿಂದ ಅರ್ಥತ್ತ ನಿಮ್ಮ ಚರಣ, ಆಕಾಶದಿಂದ ನಿಮ್ಮ ಅರ್ಥತ್ತ ಚರಣ ಅಂತ ವಚನಗಳಲ್ಲಿ ಬರುತ್ತಿರ್ತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಅವರ ಷಟ್ಸ್ತರಗಳ ಗುರು, ಲಿಂಗ, ಜಂಗಮ, ಪಾದೋದಕ, ವಿಭೂತಿ, ಮಂತ್ರ, ರುದ್ರಾಕ್ಷಗಳಲ್ಲಿ ಎಲ್ಲವನ್ನ ಅರ್ದು ಬಿಟ್ಟಿದ್ದಾರೆ ಅವರೆಲ್ಲ. ಅಂದ್ರೆ ಗುರುಲಿಂಗ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅವರೆಲ್ಲವನ್ನ ಪ್ರತಿಯೊಂದನ್ನ ಅವರು ಅನುಸರಿಸಿ ನುಡಿದು ನಡೆದು ಬದುಕಿರ್ತಕ್ಕಂಥವ್ರು. ಹೀಗಾಗಿ ಅವರನ್ನ ಎಲ್ಲಾ ಮಾನದಂಡಗಳಲ್ಲಿ ಅಳೆಯುವುದಾದ್ರೆ ಸಾಮಾಜಿಕ ಸುಧಾರಕರಂತ ಅನ್ಬೋದು, ತತ್ವಜ್ಞಾನಿ ಅನ್ನಬಹುದು, ಒಬ್ಬ ಕೃಷಿ ಸುಧಾರಕನು ಕೂಡ ಅಂತೀವಿ ನಾವು. ಕೃಷಿಗೆ ಅವರೇ ವಚನದಲ್ಲಿ ಹೇಳಿರ್ತಕ್ಕಂಥದ್ದು ಏನಂದ್ರೆ, ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪಾದವ ಹಿಡಿದು ಬದುಕಿಸಯ್ಯ, ಆತನ ತನು ಸಿದ್ಧ, ಆತನ ಮನಸುದ್ಧ, ಆತನ ಮನೆಯಲ್ಲಿ ಒಕ್ಕು ಲಿಂಗಾರ್ಚನೆ ಮಾಡುವ ಗುರುಪಾವನ ನೋಡ ಅಂತ ಹೇಳಿರ್ತಕ್ಕಂಥವ್ರು. ಅಂದ್ರೆ ಕೃಷಿಯನ್ನ ಮಾಡಿರ್ತಕ್ಕಂಥವ್ನ ಕಾಲು ಮುಗಿದ್ರೆ ನಾವು ಪಾವನ ಆಗ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಮೌಢ್ಯಾಚರಣೆಯನ್ನು ವಿರೋಧಿ ಅಂತ ಮಾತಾಡೋದ್ರೆ ಅವರು ಹೇಳಿರ್ತಕ್ಕಂಥದ್ದು, ಕೈಲಾಸ ಎಂಬುದು ಆಳ ಬೆಟ್ಟ ಕಾಣಿರೋ, ಅಲ್ಲಿರಲು ಶಿವನು ದಡ್ಡ ಕಾಣಿರೋ, ಬೇಡನೆಗೆ ಕೈಲಾಸ, ಸಾಕಿನೆಗೆ ಕೆಲಸ, ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥವ್ರು. ಬಸವಣ್ಣ ಮೊನ್ನೆತ್ತಿನ ಮಾಡ್ಬೇಕಂತ ಅಂದು ದಾವಣಗೆರೆಯಲ್ಲಿ ಮಾಡಿದ್ರಲ್ಲ, ಅದು ಹೋಗಿ ಏನು ಮಾಡಿದ್ರಿ ಇವತ್ತಿನ ಪತಿಗಳು ಮಠಗಳಲ್ಲಿ ಕುಂತು ಏನು ಮಾಡಕ್ಕಿತ್ತಿದ್ರಿ ನೀವು? ಎತ್ತುಗಳನ್ನು ಮೆರೆಸ್ತಿದ್ರಿ, ಎತ್ತುಗಳನ್ನು ಮೆರೆಸಿದ್ರಿ ನೀವು. 4 ಕಾಲು 1 ಬಾಲ 2 ಕೋಡು. ಇದು ಬಸವಣ್ಣನೇ? ಬಸವಣ್ಣ ಏನ್ರಿ ಇದು? ಯಾವ ಸರಿಯಾಗಿ ಅರ್ಥ ಮಾಡಿಕೊಳ್ರಿ, ಓದಿಕೊಳ್ರಿ. ಯಾಕೆ ಬಸವಣ್ಣನ ಸಂದೇಶಗಳು ಇವತ್ತು ಸ್ಫೋಟ ಆದ್ ಬಂದರೆ ಅವರಿಗೆ ಉಳಿಗಾಲ ಇಲ್ಲ. ಬರ್ಕೊಳ್ಬೇಕಿದ್ರೆ ಮಠಾಧಿಪತಿಗಳು ಮಾಡುವಂಥ ಕೆಲಸ ಎಂಥ ಮೋಸದ ಕೆಲಸ ಮಾಡ್ತಾರೆ. ಇವತ್ತ ವಿರಕ್ತರಂತಾರೆ ಬಸವಣ್ಣನ ಭಾವಚಿತ್ರಗಳು ಮಠಗಳಲ್ಲಿ ಎಲ್ಲ. ಇದು ದುರ್ದೈವದ ಸಂಗತಿ, ದುರ್ದೈವದ ಸಂಗತಿ ರೀ. ಬಸವ ಯಾರಿಗಾಗಿ ಹೊಡೆದ, ಎದಕ್ಕಾಗಿ ಆಡಿದ ಬಸವಣ್ಣ? ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಯಾಕೆ ಬಿಟ್ಟು ಬಂದ? ಯಾಕೆ ಬಂದ ರೀ? ಮತ್ತು ಭಾಳ ದೊಡ್ಡ ಬ್ರಾಹ್ಮಣನ ಜಾತಿಯಲ್ಲಿ ಹುಟ್ಟಿದ್ನಲ್ರಿಪ್ಪ ಅದು. ಮತ್ತು ಅದಕ್ಕೇನು ಕಡಿಮೆ ಇತ್ತು? ಅಗ್ರಹಾರದ ಒಡೆಯ ಅವರ ತಂದೆ ಮಾದರಸ ಅಗ್ರಹಾರದ ಒಡೆಯ ರೀ. ಹೆಂಗೆ ಮೆರಿಬೇಕಾಗಿತ್ತು ಬಸವಣ್ಣ? ಯಾಕೆ ಹೊರಗಡೆ ಬಂದ? ಅಲ್ಲಿ ಏನೇನು ಕಂದಾಚಾರಗಳು ಆ ಸಮಾಜದಲ್ಲಿ ತುಂಬಿದ್ದುವು. ಬ್ರಾಹ್ಮಣ್ಯದಲ್ಲಿ ಎಂಥ ಸಮಾಜ, ಒಂದು ಒಡಿವಂಥ ಕೆಲಸಗಳು ಅವರು ಮಾಡ್ತಾ ಇದ್ರು. ಅದನ್ನು ನೋಡಿದ ಬಸವಣ್ಣ. ಸಹಿಸ್ಕೊಳ್ಳಿಲ್ಲ ಬಸವಣ್ಣ, ಸಹಿಸ್ಕೊಳ್ಳಿಲ್ಲ. ಹೆಣ್ಣನ್ನು ಕನಿಷ್ಠ ಅಂದಿತ್ತು. ಹಿಂದಿದ್ರೆ ಇವತ್ತಿಗೂ ಹೆಣ್ಣಿಗೆ ಸಮಾನತೆ ಇಲ್ಲ. ಸರ್ಕಾರ ಹೇಳ್ತೀವಿ ನಾವು, ಹೆಣ್ಮಕ್ಳಿಗೆ ಸಮಾನತೆ ಯಾರು ಕೊಟ್ಟಿರಿ? ನೀವು ಕೊಟ್ಟಿರೇನ್ರಿ? ಬಸವಣ್ಣ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಕೊಟ್ಟನೇನ್ರಿ? ಮತ್ತು ನಾವೇನು ಮಾಡೋಕ್ಕಿರ್ತೀವಿ? ಏನು ಮಾಡೋಕ್ಕಿರ್ತೀವಿ ರೀ? ಬಸವಣ್ಣ ವೈದಿಕ ಪರಂಪರೆಯನ್ನು ಎಡಗಾಲಿನಿಂದ ಒದ್ದು ಹೊರಗಡೆ ಬಂದ. ಅಪ್ಪಾಜಿ, ಇವತ್ತು ನಾವು ಏನದರಲ್ಲಿ ವೈದಿಕದಲ್ಲಿ ಉದ್ದಾಡ್ತೀವಲ್ಲ, ಬಸವಣ್ಣ ಅವೈದಿಕದ ಕಡೆ ಬಂದಾರಿ. ಸಮಾನತೆಗಾಗಿ ಬಡಿದಾಡಿದ ಬಸವಣ್ಣ. ಒಬ್ಬ ಸಮಗಾರ ಚಪ್ಪಲಿಗಳನ್ನು ಮಾಡಿಕೊಂಡು ಅವರು ಮನೆಗೆ ಬಂದರೆ ಎಳೆ ವಯಸ್ಸಿನಲ್ಲಿ ಬಸವಣ್ಣ ಭಾಳ ಮುಂದೆ ಕಳ್ತಾನ್ರಿ. ಅವ್ರ ತಾಯಿ ನೀರು ತಿನ್ನಿಸಿ ಒಳಗೆ ಹೋದ್ಲಲ್ಲ, ಒಳಗೆ ಹೋದ್ಲಲ್ರಿ, ಕೇಳ್ತಾನೆ, ಅಮ್ಮ ಯಾಕೆ ಆ ಚಪ್ಪಲಿಗಳ ಮೇಲೆ ನೀರನ್ನು ಹಾಕಿ ಅಲ್ಲಿ ಒಳಗೆ ಒಯ್ದಿ? ಅಪ್ಪ ಅವರು ಮಾಂಸಾಹಾರಿಗಳು, ಕೀಲು ಕುಳದವರು,
ಅದಕ್ಕೆ ನಾನು ಶುದ್ಧೋದಕವನ್ನು ಮಾಡಿ ಪವಿತ್ರ ಮಾಡಿದ. ನೋಡ್ರಿ ಬಸವಣ್ಣ ತಟ್ಟನೆ ಪ್ರಶ್ನೆ ಮಾಡ್ತಾನೆ, ಅಮ್ಮ ಬರೀ ನೀರು ಚಿಂಚಿ ಆ ಪಾದರಕ್ಷೆಗಳನ್ನು ಶುದ್ಧೀಕರಿಸಿ ನಿನ್ನ ಮನೆಯೊಳಗೆ ತೆಗೆದುಕೊಂಡು ಹೋಗುವುದಾದರೆ ಮಾಡಿದ ಮಹಾಪುಣ್ಯಾತ್ಮ ಸಮಗಾರ ಆತನನ್ನು ಶುದ್ಧೋದಕದಿಂದ ಪಾವನ ಮಾಡಿ ಮನೆಯೊಳಗೆ ಏಕೆ ಕಳೆದುಕೊಳ್ಳಲಿಲ್ಲ? ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.